ಅಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ. ಮೊದಲೇ ಹೇಳಬೇಕಿತ್ತಂದ್ರೆ ಇನ್ನು ಅತ್ತೆ ಏನು ಅದೇನು ಹೊಟ್ಟಿಗೆ ಅನ್ನ ತಿನ್ನಲ್ಲಂತಾನೆ. ವಯಸ್ಸಾಗಿದೆ ಅಂತಕ್ಕೆ ಅಂತ ಎಲ್ಲರಿಗೂ ಗೊತ್ತಿರ್ತದೆ, ಇಡೀ ಪ್ರಪಂಚಕ್ಕೆ ಗೊತ್ತಿರ್ತದೆ. ಪಿತೃಪಕ್ಷ ಅಂದರೆ ಯಾರು ಹಿಂಗಿದ ಒಳ್ಳೆ ಕೆಲಸ ಎಂಥದನ್ನು ಮಾಡಲ್ಲ ಅಂತ. ಮೊದಲೇ ಆ ಮನೆ ಏನು ಸ್ವರ್ಗ ಸುಖ ಅಂದರೆ ಏನು ತುಂಬ ತುಳುಕ್ತದೆ. ಅದ್ರ ಮಧ್ಯಕ್ಕೆ ಈ ಬಾಲ್ಯನ ಪಿತೃಪಕ್ಷದಲ್ಲಿ ಕರ್ಕೊಂಡು ಹೋಗ್ಬಿಡು ಅಲ್ಲಿಗೆ. ಬೆರ್ಮೇತಿ ಮತ್ತೊಂದು ಸತಿ ನೋಡ್ತಿರ್ತೀವಿ ನಾ ಇಲ್ಲಿ. ನೀ ಏನೇ ಹೇಳ, ಈ ಸತಿ ಮಾತ್ರ ನೀ ಹೇಳಿದ ಮಾತು ಕೇಳಂಗೆ ಇಲ್ಲ. ನೀನು ಸಿಟ್ಟಾರೋ ಮಾಡ್ಕೆ ಸೆಡ್ಕಾರೋ ಮಾಡ್ಕೆ. ಏನೋ ಗಾದಿ ಹೇಳಿದ್ರಂತೆ, ನಿನ್ನೊಬ್ಳೇ ಆದರೆ ಏನೋ ಇದು ಮಾಡ್ತಿದ್ದೆ, ಬಾಲೆ ಅಲ್ಲಿ ಕರ್ಕೊಂಡೋಗೋದು ಏನು ಹುಡುಗಾಟಿಕೆ ಅಂತ ತಿಳ್ಕೊಂಡಿಯಾ? ಅವಕ್ಕೇನೋ ಮಂಡಿ ಸಮ ಇಲ್ಲ ಅಂತ ಹೇಳಿದ್ರೆ ನಾಳೆ ನೋಡ್ದಾರು ಏನಂದಾರ? ಇವರಿಗಾರು ಒಂದು ಬುದ್ಧಿ ಬೇಡನೋ? ಒಂದು 4-5 ತಿಂಗಳು ಬಿಟ್ಕೊಳೋದಿರಲಿ, ಪಿತೃಪಕ್ಷದಲ್ಲಿ ಕಳ್ಸ್ಯಾರೆ ಅಂತ ಹೇಳ್ದೇ ಇರ್ತಾರ? ನಾವು ಹೇಳ್ದಂಗೆ ಅಲ್ಲ. ಈಗ ಇಲ್ಲಿ ಬಂದು ನೋಡಕ್ಕೆ ಹೋಗ್ತಾರ ನಾವು, ನೀನು ಹಿಂಗೆ ಹೇಳ್ತೀಯ ಹಿಂಗೆ ಮಾಡ್ತಿದ್ದೀಯ ಅಂತ. ನಿನ್ನ ಅತ್ತೆ ದುರ್ಬುದ್ಧಿ ನೋಡಕ್ಕೆ ಬರ್ತಾರನ ಅವರು? ಹೊಚ್ಚಾಕ್ ಕೊಡ್ತದೆ ಹಿಂದಕ್ಕಿದೆಲ್ಲ ನೋಡೋಕೆ ಬಂದರು ಈಗ ಯಾರೂ ನಂಬಲ್ಲ. ನಾವು ಹೇಳಿದ್ರು ಮನೆಯಲ್ಲಿ ಅಪ್ಪ ಅಮ್ಮ ತಂಗಿ ಎಲ್ಲ ಹೇಳಿದ್ಕಿಂತನೂ ಆ ಅತ್ತೆನೇ ಪೂಜೆದು, ಅದು ಹೇಳಿದ್ದೇ ಸರಿ. ಅದು ಕಣ್ಣೀರು ಹಾಕಿದ್ರೆ ಅದಕ್ಕೆ ಮಾತ್ರ ಕಣ್ಣೀರಿರೋದು. ನಾವೆಲ್ಲ ಹಾಕೋದು ಹಾಲು ಕಣ್ಣಲ್ಲಿ, ನೀರಲ್ಲ. ನಿನಗದು ಯಾವ ಥರ ಕಾಣ್ತದೋ ಅದು ಹೋಗಲಿ ಬಿಡು, ನಾನೆಂತ ಹೇಳಲ್ಲ. ನೀ ಅದು ಏನೇ ಮಾಡು ಕಳ್ಸೋಕ್ಕಾಗಲ್ಲ. ಪಿತೃಪಕ್ಷ ಕಳಿಯೋರೊಳಗೆ ಕಳ್ಸೋಕ್ಕಾಗಲ್ಲ. ಹೇಳಿ ನೋಡು. ಅಲ್ಲ ಅಮ್ಮ, ನೀ ಇಷ್ಟು ಖಂಡಿತ ಹೇಳ್ತಿದ್ದೀಯಲ್ಲ, ಅದಾದಮೇಲೆ ಅಂದರೆ ಸರಿ ತಿಂಗಳು ಹಾಗೆ ಹಿಂಗೆ ಅನ್ನೋಕ್ಕೆ ಶುರು ಮಾಡ್ತೀಯ. ಅಲ್ಲಿಗೆ ನಾನು ಹೋಗೋದು ಯಾವಾಗ ಹಂಗಾರೆ? ಪಿತೃಪಕ್ಷದಲ್ಲಿ ಹೋತಾರಪ್ಪ. ಈಗ ನಾವು ಬೇಗನೆ ಮಾಡೋಣ ಮಾಲಯನ, ನಮ್ಮನೇಲಿ ಬೇಗ ಮಾಡೋಣ. ಅಲ್ಲಿ ಹೋಗಿ ಆಮೇಲೆ ಅಲ್ಲಿ ಮಾಡ್ತೀನಿ. ನಮ್ಮ ಮಾಲಯ ಮುಗಿದ್ಮೇಲೆ ಆತಲ್ಲ, ಮತ್ತೇನು ಪಿತೃಪಕ್ಷ ಏನು ಬಂತವಾಗ? ಒಂದು ಕೆಲಸ ಮಾಡ್ಬೋದು ಹಂಗಂತ. ಮಾಲಯ ದಿವಸನೇ ಅವರನ್ನು ಬರೋಕ್ಕೆ ಹೇಳ್ಬೋದು. ಇದು ಆತದೆ ಅದು ಆತದೆ. ಅತ್ತೆ ಹೇಳ್ತಿದ್ರಪ್ಪ, ಆ ದೊಡ್ಡತ್ತಿಗೇನೋ ಬರೋಕ್ಕೆ ಹೇಳ್ತಾರಂತೆ. ಸಚಿನಣ್ಣನ ಹೆಂಡ್ತಿನೂ ಬರ್ತಾರಂತೆ. ಮಾಲಯಕ್ಕೆ ಬರೋಕ್ಕೆ ಹೇಳೋಣ ಅಮ್ಮ. ಮಾಲಯ ಮಾಡಿ ಮಾರನೇ ದಿವಸ ಹೋಗ್ತೀನಿ ನಾನು. ನೀನು ಒಂಚೂರು ಬರಬೇಕು. ಪುರಿತ ಮಾತಾಡ್ತಾ ಕೂತ್ರೆ ಮಾತಿಗೆ ಮಾತು ಬೆಳೆದಿದಾಗ್ತದೆ. ನೀನೇ ಒಂಚೂರು ಬಿಡಿಸಿ ಹೇಳ ಮರತೆ. ಅಲ್ಲ, ಇದು ಅಂತ ಹೇಳದ? ನಮ್ಮನೆ ಮಾಲಯ ಮಾಡೋದಕ್ಕೂ ಪಿತೃಪಕ್ಷ ಕಳೆದು ಹೋಗ್ತದ? 15 ದಿನ ಹುಣ್ಣಿಮೆಯಿಂದ ಅಮಾಸೆ ತನಕ ಪಿತೃಪಕ್ಷ ಅಂತ. ಆ ದಿನದಲ್ಲಿ ಯಾವ ಒಳ್ಳೆ ಕೆಲಸನೂ ಮಾಡಲ್ಲ. ಈಗ ನಮ್ಮನೇಲಿ ಮಾಲಯ ಆದ ಕೂಡಲೇ ಪಿತೃಪಕ್ಷ ಮುಗಿಯಲ್ಲ, ಬರೋ ಅಮಾಸೆ ತನಕ ಇರ್ತದೆ. ಇನ್ನು ಯಾವ ಥರದಲ್ಲಿ ಹೇಳೋದು? ಇಷ್ಟು ವರ್ಷ ನೋಡಿರಿ ಮನೆಯಲ್ಲೇ ಮಾಲಯ ಮಾಡೋದನ್ನ ಹೇಳೋದು ಕೇಳೋದು ಅಲೆಸಿರ್ತೀರಿ. ನಿಮಗೆ ಹಂಗಾರಿ ಯಾವಾಗ ಗೊತ್ತಾಗೋದು ಇವೆಲ್ಲ? ಪಿತೃಪಕ್ಷದಲ್ಲಿ ಕಳ್ಸೋಕ್ಕಾಗಲ್ಲ. ನಂಗೆ ಇದು ಗೊತ್ತೇ ಇಲ್ಲ ಮಾರತಿ. ಗೊತ್ತಿದ್ದಿದ್ರೆ ನಾ ಮೊದಲೇ ಹೇಳಾರು ಹೇಳ್ತಿದ್ದೆ. ಸರಿ ತಿಂಗಳಲ್ಲಿ ಕಳ್ಸಲ್ಲಂತೆ ಅಮ್ಮ, ಅದಕ್ಕಿಂತ ಮುಂಚೆ ಬರ್ತೀನಿ ಅಂದೆ ನಾನು. ನನಗೇನು ಗೊತ್ತು ಹಿಂಗೆ ಅಂತ. ಮಾಲಯ ಮಾಡೋದಂತ ವರ್ಷ ನೋಡಿದ್ದು. ಮಾಲಯ ಅಂದರೆ ಎಂಟ್ರ ಕರೆಯೋದು, ಊಟ ಹಾಕೋದು ಅಷ್ಟೇ ಅಂತ ಅಂದ್ಕೊಂಡಿದ್ದು. ಹೀಗೆಲ್ಲ ಅಂತ ನಂಗೆ ಗೊತ್ತಿಲ್ಲ ಕಣೆ ಅಮ್ಮ. ಈಗ ಏನು ಮಾಡೋದು? ಹಂಗಾರೆ ಸರಿ ತಿಂಗಳಲ್ಲಿ ಹೋಗೋದಾ? ಅಲ್ಲ, ಬೇಡ ಪುಣಾತ್ಗಿತ್ತಿ. ಸರಿ ತಿಂಗಳಲ್ಲೂ ಬೇಡ, 1 ತಿಂಗಳ ಕಳಿ. ಏನು ಆಗ್ತದೆ ನೋಡೋಣ. ಏನು ತಲೆಗೆ ಹೋಗಂಥದ್ದು ಏನದೆ ಅಲ್ಲಿ ಏನು ಕಾರ್ಬಾರ ಆಗ್ಬೇಕಂತೆ ನಿನ್ನತ್ತಿಗೆ? ಎಲ್ಲಾರು ಸ್ಟೂರ್ಗೀರು ಹೋಗ್ಬೇಕಂತನೋ ಹೋಗಕ್ಕೆ ಹೇಳು. ಮನೇಲಿ ಗುಂಡದನೆ ಎಂಟಾರು ಎಲ್ಲ ನಿನ್ನ ಗಂಡ ಮಾಮ ಸೇರ್ಕೊಂಡು ಬೇಸಿಗೆ ತಿಂದ್ಕೋತಾರೆ. ಅದಕ್ಕೇನಷ್ಟು ಅರ್ಜೆಂಟ್ ಅಂತೆ ನೋಡೋಣ. ಈಗ ನಾನು ಫೋನ್ ಮಾಡಿ ಮಾತಾಡ್ತೀನಿ ಅಂದರೆ ಅದನ್ನೂ ಬೇಡ ಅಂತೀಯ. ಏನು ಮದ್ಗಿದ್ದು ಹಾಕ್ತೋ ಎಂತ ಅಂತಲೇ ಗೊತ್ತಾಗಲ್ಲಲ್ಲ ಮರತಿ. ನಿನ್ನ ತಲೆಯಲ್ಲಿ ಏನದೆ? ಸದ್ಯಕ್ಕೆ ಈ ಕಡೆ ಬರಲೂ ಇಲ್ಲ. ಕಾಗ್ದಲ್ಲೇ ಕಳಿಸೋದ ಹೆಂಗೆ ಮದ್ದು ಅಲ್ಲ ಫೋನಲ್ಲಿ? ಇದು ಒಳ್ಳೆ ಚೆನ್ನಾಗದೆ ಕಣೆ ಅಮ್ಮ. ಒಬ್ಬ ಮನುಷ್ಯನ ಮೇಲೆ ಕಂಪ್ಲೇಂಟ್ ಮಾಡಷ್ಟು ಮಾಡಬೇಕು ಈ ಲೆವೆಲ್ಲಿಗೆ. ಫೋನಲ್ಲಿ ಕಳ್ಸಕ್ಕದು ಎಂತ ಅಮ್ಮ? ವಾಯ್ಸಲ್ಲೇ ಬರ್ತದ ಮದ್ದು? ಬಿಡು, ಇದು ಮಾತಾಡ್ತಾ ಕೂತ್ರೆ ಹಿಂಗೆ ಯಾಕ? ಹೇಳಿದ್ದನ್ನು ಸ್ವಲ್ಪ ಕೇಳಿಸ್ಕ. ಪಿತೃಪಕ್ಷದಲ್ಲಿ ಮಾತ್ರ ಇದು ಯಾವ ಒಳ್ಳೆ ಕೆಲಸನೂ ಮಾಡಲ್ಲ, ಅದು ಗೊತ್ತು, ನನಗೂ ಗೊತ್ತು. ನೀನಂತೂ ಯಾವ ಗಳಿಗಿಲ್ಲ ಅಲ್ಲಿಗೆ ಹೋಗಿ ಏನೋ ಕಣೆ, ಅಲ್ಲಿ ಬರೀ ಅನುಭವಿಸೋದೇ ಆಗಿದೆ. ಅಟ್ಲೀಸ್ಟ್ ಈ ಬಾಲೆನಾರು ಒಂದು ಒಳ್ಳೆ ಟೈಮಲ್ಲಿ ಕರ್ಕೊಂಡೋಗು. ಟೈಮೆಲ್ಲ ಕೇಳಿಸ್ಕೊಂಡು ಅವನಾರು ಒಂಚೂರು ಸುಖವಾಗಿರಲಿ. ನಿಂಗೀಗ ಇರೋದು ಏನು ನಿನ್ನ ತಲೆಯಲ್ಲಿ? ಅವನ ಭವಿಷ್ಯ ಚೆನ್ನಾಗಿ ಮಾಡಬೇಕು ಅಂತ ಹೌದಾ? ಅಲ್ಲ, ಹಂಗೆ ಮಾಡಬೇಕು ಅಂತ ಕಂಡ್ರು ಒಂದು ಒಳ್ಳೆ ಸಮಯನೂ ನೋಡ್ಬೇಕಲ್ಲ ನಾವು.
ಎಲ್ಲದನ್ನೂ ಧಿಕ್ಕರಿಸಿ ಹೋಗೋಕ್ಕಾಗ್ತದನಕ್ಕ. ಒಂದು ತಿಂಗಳಲ್ಲಿ ಏನು ತಲೆ ಮೇಲೆ ತಲೆ ಬಿದ್ದು ಹೋಗಲ್ಲ ಅಲ್ಲಿ, ಏನಾಗೋದು ಇಲ್ಲ. ಆ, ಏನಿಲ್ಲ ಬಿಡು. ಯಾಕೆ ಅರ್ಧಕ್ಕೆ ಯಾಕೆ ನಿಲ್ಲಿಸ್ದೆ? ಏನು ಹೇಳ್ಬೇಕಂತ ಇದೆ ಅದನ್ನು ಪೂರ್ತಿ ಹೇಳೇ ಬಿಡು ಪೂರ್ವಿತ. ಅರ್ಧರ್ಧ ಹೇಳಿ ಇದು ಮಾಡೋದು ಬೇಡ. ನಾ ಅತ್ಲಾಗ ಓದೋಕ್ಕೂ ಇತ್ಲಾಗ ಅಮ್ಮ ನೀನು ಮಾತಾಡೋಣ ಅಂತ ಲೆಕ್ಕ ಹಾಕಿರೇನೋ ಅಲ್ಲ. ನೀ ಹೇಳೀಗ ಏನು ಹೇಳಕ್ಕಂತ ಹೊರಟಿದ್ದೆ ನೀನು? ಅಲ್ಲ ಕಣೆಯಕ್ಕ, ಮತ್ತು ನೀನು ಅದಕ್ಕೂ ಬೇಜಾರು ಮಾಡ್ಕೋತೀಯೇನೋ ಅಂತ ನನಗೆ. ಅಲ್ಲಿ ನಿನ್ನ ಅತ್ತೆ ಹೇಳೋದೇನು ಹೇಳೀಗ? ಅವನು ಬೇಜಾರು ಮಾಡ್ತಾನೆ, ಒಬ್ಬನೇ ಇರ್ತಾನೆ ಅಂಥೇಳಿ ಎದ್ದು ಓಡಾಡೋಕ್ಕಾಗಲ್ಲ ಅಂತ ಅಲ್ಲನ? ಅದೇನು ಭಾಳ ದೊಡ್ಡ ಗಾಯ ಏನಲ್ಲಂತೆ ಕಣೆಯಕ್ಕ. ಇನ್ನೊಂದು 3-4 ದಿನದಲ್ಲಿ ಕಡಿಮೆ ಆಗ್ತದೆ. ಮನೇಲಿ ಕೂತು ಬೇಜಾರಾದ್ರೆ ಆ ಗುಂಡನ ಜೊತೆ ತೋಟಕ್ಕೆ ಹೋದ್ರೆ ಸಯ್ಯಪ್ಪ. ಈಗ ಇದೇ ಆಗಲ್ಲ ಅನ್ನಂಗಿದ್ರು ಗುಂಡು ಬೈ ಕೊಡ್ಸಕ್ಕೆ ಬರಲ್ಲ. ಇಲ್ಲೇ ನಡ್ಕೊಂಡೆ ಹೋಗ್ಬೋದಪ್ಪ. ಬೇಜಾರು ಕಳಿಯೋಕೆ ಏನಾಗಬೇಕು ಮಾರುತಿ? ಮೊಬೈಲ್ ಅದೇ, ಟಿ ವಿ ಅದೇ, ಹೆಂಗೆ ಬೇಕಾದ್ರೆ ಬೇಜಾರು ಕಳಿಬೋದು. ನೀವು ಹೋದ್ರೆ ಅವ್ರಿಗೆ ಇನ್ನೂ ಜಾಸ್ತಿನೇ ಕೆಲಸನೇ ಆಗ್ತದಲ್ಲಿ. ಬೇಜಾರು ಹೆಂಗೆ ಕಳೀತದೆ? ನಿನ್ನ ಅತ್ತೆ ಸುಮ್ಮನೆ ಒಂದೊಂದು ನೆವ ಹುಡ್ಕ್ಯಾರೆ ಅಷ್ಟೇ. ಗಂಡು ಇಷ್ಟೆಲ್ಲ ಹೇಳ್ಕೊಂಡು ಅಳ್ತಾರೆ ಅಂತ ನಂಗೆ ಅನ್ಸಲ್ಲ. ಎಲ್ಲ ನಿನ್ನ ಅತ್ತೆನೇ ಕ್ರಿಯೇಟ್ ಮಾಡಿದ್ದಂತ ಕಾಣ್ತದೆ. ಈಗ ಒಂದು ಸ್ವಲ್ಪ ತಿಂಗಳು ಕೆಲಸ ಮಾಡಿದ್ರಲ್ಲ, ಸುಸ್ತು ಹೊಡೆದು ಹೋಗ್ಯಾರ ಅಂತ ಕಾಣ್ತದೆ. ಬರ್ತದೆ ಕೆಲಸಕ್ಕೆ ಒಂದು ಜನ ಅಂತ ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ನೀನು ಇದು ಮಾಡ್ತೀಯ. ನಾವು ಯಾರು ಹೇಳಿದ್ದನ್ನು ನಂಬಲ್ಲ. ಅದು ಎಂಥದಾರ ಆಗಲಿ ಪಿತೃಪಕ್ಷದಲ್ಲಂತೂ ಹೋಗೋಕ್ಕಾಗಲ್ಲ, ಅದಂತೂ ಹೌದು. ಅಮ್ಮ ಹೇಳಿದೆ, ಅಪ್ಪಾಜಿನೇ ಹೇಳ್ಯಾರೆ ಪಿತೃಪಕ್ಷದಲ್ಲಿ ಕಳ್ಸೋಕ್ಕಾಗಲ್ಲ. ನೀ ಯಾರು ಹತ್ರ ಬೇಕಾದ್ರೆ ಕೇಳಿ ನೋಡಕ್ಕ. ನಿನ್ನ ಮೈದನ ಹೆಂಡತಿಗೆ ಫೋನ್ ಮಾಡಿ ಕೇಳಬೇಕಾರೆ ಅವ್ರು ಯಾರಿಗೂ ಗೊತ್ತಾಗದೇ ಇದ್ದಿದ್ದೇ ಆಶ್ಚರ್ಯ ಮಾರತೆ. ನಿನ್ನ ಅತ್ತೆ ಅಕ್ಕ ಅವ್ರು ಸ್ವಲ್ಪ ತಿಳುವಳಿಕೆ ಇದ್ದಾರೆ ಮಾರತೆ, ಅವರಿಗೂ ಗೊತ್ತಾಗಲ್ಲ ಹಂಗಾರೆ. ನಿಂಗೂ ಬುದ್ಧಿ ಬಾಸಿಲ್ಲನ ಪೂರ್ವಿತ. ಅವರಿಗೆಲ್ಲ ಹೇಳರೆ ಅಂತ ಮಾಡಿಯ, ಬೊತ್ತಾರೆ ಅಂತ ಸುಳ್ಳು ಹೇಳಿದಷ್ಟೇಯ. ಬೇಕಾದ್ರೆ ಬರೆದು ಕೊಡ್ತೀನಿ ನೋಡ್ಬೇಕಾರೆ, ಯಾರೂ ಬರಲ್ಲ. ಆಗ ಅಕ್ಕ ಒಳ್ಳೆ ಮನಸ್ತಿನೇ, ಸುಮ್ಮನೆ ಹೇಳಬಾರ್ದು. ಅವರಿಗೆಲ್ಲ ಗೊತ್ತಿರ್ತದೆ. ಒಂದು ಪಕ್ಷ ಹೇಳಿದ್ರೆ ಅವರೇ ಹೇಳ್ತಾರೆ ನೋಡ್ಬೇಕಾರೆ. ಇನ್ನೂ ಹೇಳ್ದಂಗಿಲ್ಲ, ಎಂತಕ್ಕೂ ಇಲ್ಲೆಲ್ಲ ಖಾತ್ರಿ ಮಾಡ್ಕೋಬೇಕಲ್ಲ. ಬಿಡು, ಏನು ಬಂದದ ನಮ್ಮ ಸರಿ ತಗೊಂಡು ಕೂರಿ ಮಂಡೆ ಆಡಿಸ್ದಂಗೆ ಮಂಡೆ ಆಡಿಸ್ತದೆ ಅತ್ತಿ ಅಂತ ಹೇಳಿದ್ರು. ಗೊತ್ತಾಗ್ಯದಲ್ಲ ಅವರಿಗೆ, ಹೊಡ್ಕೊ ಬರೋಣ ಅಂತ ಲೆಕ್ಕ ಹಾಕ್ಯಾರೆ. ಅಕ್ಕ ಹೌದಿರ್ಬೋದು ಕಣೆ. ನೀವೊಂದು ಕೆಲಸ ಮಾಡು, ದೊಡ್ಡಮ್ಮ ಅಂತ ಯಾವಾಗಲೂ ಇದು ಮಾಡ್ತಿರ್ತೀಯಲ್ಲ. ಪಾಪ ಅವರು ಫೋನ್ ಮಾಡಿದ್ರಲ್ಲ, ನೀ ಅವರಿಗೆ ಒಂದು ಫೋನ್ ಮಾಡಿ ಕೇಳು, ಬರ್ಬೋದನೋ ಪಿತೃಪಕ್ಷದಲ್ಲಿ ಅಂತ. ಅಲ್ಲ ಪೂರ್ವಿತ, ನಾನು ಈಗ ಫೋನ್ ಮಾಡಿ ಕೇಳಿದ್ರೆ ಅವ್ರು ಏನು ಅಂದ್ಕೊಳಲ್ಲ? ಇವಳಿಗೆ ಬರೋಕ್ಕೆ ಇಷ್ಟ ಇಲ್ಲ ಏನೋ, ಅದಕ್ಕೆ ಒಂದೊಂದೇ ನೆವ ಹುಡುಕ್ತಾಳೆ ಅಂತ ಅಂದ್ಕೊಳಲ್ಲ. ನೋಡು, ನೀ ಹೇಳ್ತೀಯಲ್ಲ. ಅಲ್ಲ ಸರಿತ, ನಿಂಗೆ ಯಾರು ಉಳ್ದೋರೆಲ್ಲ ಏನು ಅನ್ಕೋತಾರೋ ಅಂತ ತಲೆ ಬಿಸಿಯದೆ. ನಾವೇನು ಅನ್ಕೋತೀವಿ ಅಂತ ನೀವು ಒಂದು ಸತಿನೇ ಜ್ಞಾನ ಮಾಡಬಾರ್ದಾನೆ ಹಂಗಾರೆ? ನಮಗೂ ಈಗ ಬೇಕಂಬಷ್ಟು ಬೇಜಾರಾತ ಅದೇ ನೀ ಹಿಂಗೆ ಹೇಳದ. ನಮ್ಮ ಮನ್ಸಿಗೆ ಎಂತಕ್ಕೆ ಬೇಜಾರು ಮಾಡ್ತೀಯ? ಅಮ್ಮ, ನೀವು ಬೇಜಾರು ಮಾಡ್ಕೊಳೋದಕ್ಕೂ ಅವ್ರು ಬೇಜಾರು ಮಾಡ್ಕೊಳೋದಕ್ಕೂ ವ್ಯತ್ಯಾಸ ಇಲ್ಲನೇ. ನೀನಾರು ಅಮ್ಮ, ಹೆಂಗಾರು ಒಂಚೂರು ಸುಧಾರಿಸ್ಕೋಬೋದು. ಇಲ್ಲಪ್ಪ, ನನ್ನ ಕೈಲಾಗಲ್ಲ. ನಂಗೆ ಸುಧಾರಿಸ್ಕೊಳಕ್ಕಾಗಲ್ಲ. ನಂಗೆ ಇನ್ನಾಗ ಬೇಜಾರೆಲ್ಲ ಬೇಜಾರೇಯ, ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ಅಮ್ಮ, ನಿನ್ನ ಮಾತಿಗೆ ಮಾತ್ರ ನಂಗೆ ಇವತ್ತು ತುಂಬ ನಗು ಬರ್ತಾ ಇದೆ ಕಣೆ. ಎಲ್ಲಿ ಹುಡುಕಿಟ್ಕೊಂಡಿದ್ದೆ ಇವನ್ನೆಲ್ಲ? ನೀನೊಬ್ಬಳು ಸುಮ್ಮನೆ ಇರೋ ಮಾರತಿ, ನನ್ನ ತಲೆ ನೀರೆಲ್ಲ ಹಾರ್ತಾ ಇದೆ ಇಲ್ಲಿ. ಅಕ್ಕ, ನಾವೊಂದು ಮಾತು ಹೇಳ್ತೀನಿ ಕೇಳಿಸ್ಕ. ಈಗೇನು ಮಾಡೋದು ಬೇಡ, ನಾವು ಸುಮ್ಮನೆ ಇರೋಣ. ಅವ್ರು ನಿಜವಾಗ್ಲೂ ಅವ್ರ ಅಕ್ಕನ್ನ ನಿನ್ನ ಮೈದನ ಹೆಂಡ್ತಿನ ಎಲ್ಲ ಬರೋಕ್ಕೆ ಹೇಳಿದ್ದೆ ಹೌದಾದರೆ ಅವ್ರು ಹೇಳ್ತಾರೆ, ಇಲ್ಲ ಈ ಟೈಮಲ್ಲಿ ಕರ್ಕೊಬರ್ಬಾರ್ದಂತ ಅವರೇ ಹೇಳ್ತಾರೆ. ಅವರೇ ಸುಮ್ಮನೆ ಆಗ್ತಾರಲ್ಲ, ಅವಾಗ ನಿಂಗೇನು ತಲೆ ಬಿಸಿ ಇರಲ್ಲ. ಸದ್ಯಕ್ಕೆ ಈಗ ಸ್ವಲ್ಪ ಇನ್ನೊಂದು ವಾರ ತನಕನಾದ್ರು ಟೈಮ್ ಅದೆಯಲ್ಲ, ಅಲ್ಲಿ ತನಕ ಸುಮ್ಮನೆ ಇರು. ಆಮೇಲೆ ಉಳ್ದಿದ್ದು ಯೋಚನೆ ಮಾಡೋಣ. ಈಗ ಅದಾದಮೇಲೆ ಸರಿ ತಿಂಗಳು ಅಂತಲೂ ಅವರಿಗೂ ಗೊತ್ತಾಗ್ತದೆ. ಅವರಿಗೂ ಗೊತ್ತಲ್ಲ ಬಾಲಿ ಹುಟ್ಟಿದ್ದೆ ಯಾವತ್ತು ಅಂತ. ಎಷ್ಟು ತಿಂಗಳಾಗ್ತದಂತ ಗೊತ್ತಿರಲ್ಲ. ಎಲ್ಲ ಅವರೇ ಡಿಸೈಡ್ ಮಾಡ್ತಾರೆ. ನೀ ಸುಮ್ಮನೆ ತಲೆ ಕೆಡಿಸ್ಕೊಂಬೇಡ ಇಲ್ಲಿ. ಹಂಗಲ್ಲ ಕಣೆ ಪೂರ್ವಿತ, ಯಾವ ಮನುಷ್ಯರಿಗೆ ಆಗಲಿ ತುಂಬ ಕಷ್ಟದಲ್ಲಿರೋಷ್ಟೊತ್ತಿಗೆ ಹೋಗಿ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡಲ ಅಂದರೆ, ಸುಖದಲ್ಲಿದ್ದಾಗಲೇ ಮಾತ್ರ ನೀವು ಕಷ್ಟದಲ್ಲಿದ್ದಾಗ ಇಲ್ಲ ಅಂತ ಆಗಲ್ಲನೇ. ನಿಂದ ಕಷ್ಟ ಅಲ್ಲದೆ ಸುಖನೇ ಈಗ.
ಒಂದು ಬಾಣ್ತನಕ್ಕಿಂತ ಹೆಚ್ಚಾಗಿ ಹೋತಾ? ಒಂದು ಬಾಲೆ ಹೆತ್ತಿದ್ಕಿಂತ ಕಾಲಿಗೆ ಒಂದು ಕೊರ್ಲು ಹೊಕ್ಕಿದ್ ಹೆಚ್ಚನೆ. ಏನ ಮಾಡ ನೋಡೋಣ, ಅವ್ರಿಗೆ ಎಂತಾರು ಮಾಡೋಕ್ಕಾಗ್ತದ ಈಗ? ನೀನು ಬಾಣ್ತನ ಏನಾದ ನೀನೇ ಅನ್ಭವಿಸ್ಬೇಕು, ಹೌದಾ ಅಲ್ಲ? ಅದು ಹಂಗೆಯ. ಈಗ ನೀ ಗಾನ ಮನಸ್ಸೇ ಆಗಿದ್ದು ಏನು ತೊಂದರೆ ಇಲ್ಲದೆ ಇದ್ರೆ ಹೋಗ್ಬೋದು, ಹೌದು ಅಂತ ನೋಡು. ಸ್ವಲ್ಪ ನಿಧಾನದಿಂದ ಕೂತು ಜ್ಞಾನ ಮಾಡು ಮಾರತಿ. ಹೂನಕ್ಕ, ಅಮ್ಮ ಹೇಳೋದ್ರಲ್ಲೂ ಪಾಯಿಂಟ್ ಅದೇ. ನಾವೊಂದು ಹೇಳ್ತೀನಿ, ಕೇಳ್ತೀಯಾ? ಈಗ ನಾಳೆ ಯಾವತ್ತು? ನಾಳೆ ಮಾಲೆ ಇಟ್ಕೊಂಡ್ರೆ ಭಾಳ ಗಡಿಬಿಡಿ ಆತದೇನೋ. ಅಪ್ಪಾಜಿ ಪಾಪ ಎಲ್ಲ ಹೊಂದ್ಸೋಕ್ಕಾಗಲ್ಲೇನೋ. ಬುಧವಾರ ಮಾಲಯ ಮಾಡೋಕ್ಕಾಗಲ್ಲ, ಸಂಕಷ್ಟ ಚೌತಿ. ಗುರುವಾರ ಅಕ್ಕ ನಾನ್ ವೆಜ್ ತಿನ್ನಲ್ಲ. ಶುಕ್ರವಾರ ದಿವಸ ಮಾಲಯ ಮಾಡೋಣ. ಏನಮ್ಮ, ಮಾಲಯಕ್ಕೆ ಬರೋಕ್ಕೆ ಹೇಳೋಣ. ಅವಾಗ ಬರ್ತಾರಲ್ಲಕ್ಕ, ನಿನ್ನ ಗಣ್ಣು ಬರ್ತಾರಲ್ಲ ಮಾಲಯಕ್ಕೆ, ಗೊತ್ತಾಗ್ತದಲ್ಲ ಕಾಲು ಹೆಂಗದೆ ಏನು ಎತ್ತ ಅಂತ. ಹಂಗೇನಾರು ಭಾಳ ಇದಾಗಿದ್ರೆ ಅವರೇ ಇರಲಿ ಬಿಡು, ಒಂದು ವಾರ ಇಲ್ಲಿ ಭಾಳ ಜೊತೆ ಇದ್ದಂಗೆ ಆಗ್ತದೆ. ಏನಂತೀಯಮ್ಮ? ಇಲ್ಲ ಕಣೆ, ಅವರಿಲ್ಲಿದ್ರೆ ಅಮ್ಮಗೆ ಇಷ್ಟ ಆಗಲ್ಲ. ಏನಮ್ಮ ಹೇಳಿ, ನೀನೇ ಹೇಳೀಗ. ಯೋ ಮಾರತಿ, ನನ್ನ ಇಷ್ಟ ಕಷ್ಟ ಇರಲಿ, ನಂಗೇನ ತಲೆ ಮೇಲೆ ಹೊತ್ಕೋತೀನ ನಾನೇನಾರ? ಸರಿ ಕಣಕ್ಕ, ಇದೇ ಫೈನಲ್. ಇನ್ನು ಈ ಬಗ್ಗೆ ಮಾತು ಬೇಡ. ಶುಕ್ರವಾರ ಮಾಲಯ ಮಾಡ್ತೀವಿ. ನಾ ಇವ್ರನ್ನೂ ಬರೋಕ್ಕೆ ಹೇಳ್ತೀನಿ. ನಿನ್ನ ಗಂಡನ ಮನೆ ಕಡೆಯಿಂದನೂ ಎಲ್ಲರೂ ಬರ್ತಾರೆ, ಗೊತ್ತಾಗ್ತದಲ್ಲ ಕಾಲು ಹೆಂಗದೆ ಏನು ಎತ್ತ ಅಂತ. ಭಾಳ ಜಾಸ್ತಿ ಆದರೆ ಅವ್ರು ಇಲ್ಲೇ ಇರಲಿ, ಅವ್ರಿಗೆ ಬಿಟ್ಟಿದ್ದು. ಇರಬೇಕು ಅನ್ಸಿದ್ರೆ ಇರಲಿ, ಹೋಗ್ಬೇಕು ಅನ್ಸಿದ್ರೆ ಹೋಗಲಿ. ನಿಂಗಾರು ಒಂದು ಸಮಾಧಾನನಾರು ಆಗ್ತದಲ್ಲ ಕಾಲು ಹೆಂಗದೆ ಅಂತ. ನನ್ನ ಲೆಕ್ಕ ಅದು ಇಷ್ಟೊತ್ತಿಗೆ ವಾಸಿ ಆಗಾಗಿದೆ. ನೋಡೋಣ, ಬರಲಿ, ಆಮೇಲೆ ಡಿಸೈಡ್ ಮಾಡೋಣ. ನೀಗ ಹೇಳು, ಅವನು ಎಬ್ಸು ಮಾರತಿ, ಎಬ್ಸು, ಒಂಚೂರು ಹಾಲು ಕುಡಿಸು. ಲೆಕ್ಕ ಅಂದರೆ 3 ಗಂಟೆಗೋ 4 ಗಂಟೆಗೋ ಒಂದೊಂದು ಸತಿ ನಾವೇ ಎಬ್ಸಿ ಹಾಲು ಕುಡಿಸ್ಬೇಕಂತೆ, ಗೊತ್ತಾ? ಅವನೊಂದು ಪಾಪದ ಬಾಲೆ ಆಗಿದ್ಕೋ ನೀ ಬ್ಯಾಡ್ರಿದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರಕ್ಕೂ ಸರಿ ಆಗ್ಯದ ನೋಡು.